ಹಸೆಮಣೆ ಏರಬೇಕಾಗಿದ್ದವ ಅಣ್ಣನಿಂದಲೇ ಚಟ್ಟವನ್ನ ಹತ್ತಿದ್ದಾನೆ. ಆಸ್ತಿಗಾಗಿ ತಮ್ಮನನ್ನೇ ಮಸಣವನ್ನ ಸೇರಿಸಿದ್ದಾನೆ ಪಾಪಿ ಅಣ್ಣ. 28 ಬಾರಿ ಇರಿದು ಕೊಂದಿದ್ದಾನೆ ಕಿರಾತಕರು. ನೋಡಿ, ಮಂಡ್ಯ ತಾಲೂಕಿನ ಮಾಯಪ್ಪನ ಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. 35 ವರ್ಷದ ಯೋಗೇಶ್ ಅಣ್ಣನಿಂದಲೇ ಕೊಲೆಯಾಗಿರುವಂತಹ ದುರ್ದೈವಿ. ಅಣ್ಣ ಲಿಂಗರಾಜ ಮಕ್ಕಳಾದ ಭರತ್ ದರ್ಶನ್ ನಿಂದ ಹತ್ಯೆಯನ್ನ ಮಾಡಲಾಗಿದೆ. ಬುಧವಾರ ಮೃತ ಯೋಗೇಶ್ ಮದುವೆ ಫಿಕ್ಸ್ ಆಗಿತ್ತು. ಇವತ್ತು ಬೆಳಿಗ್ಗೆ ಕೊಟ್ಟಿಗೆಯಲ್ಲಿ ಆಸ್ತಿಗಾಗಿ ಅಣ್ಣ ತಮ್ಮನ ನಡುವೆ ಜಗಳ ಆಗಿದೆ. ಜಗಳ ವಿಕೋಪಕ್ಕೆ ತಿರುಗಿ ಈ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಸ್ಥಳಕ್ಕೆ ಕೆರಗೋಡು ಠಾಣೆ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಆಸ್ತಿ ಅಂತಸ್ತು ಅಂತ ಬಂದಂತಹ ಸಂದರ್ಭದಲ್ಲಿ ಅಣ್ಣ ತಮ್ಮಂದಿರು ಅನ್ನೋದನ್ನೇ ಮರ್ತು ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಜಗಳ ತಾರಕಕ್ಕೇರಿ ಅದು 28 ಬಾರಿ ಇರಿತಾರೆ ಅಂತಂದ್ರೆ ಅವರ ಮನಸ್ಥಿತಿ ಎಷ್ಟರ ಮಟ್ಟಿಗೆ ತಲುಪಿರಬಹುದು, ಇನ್ನು ಅವರು ಯಾವ ರೀತಿಯಾಗಿ ದ್ವೇಷವನ್ನ ಬೆಳೆಸ್ಕೊಂಡಿರಬಹುದು ಅಂತ ಹೇಳಿ. ಮದುವೆ ಆಗ್ಬೇಕಾಗಿತ್ತು, ಹಸೆಮಣೆ ಏರ್ಬೇಕಾಗಿತ್ತು, ಆದ್ರೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಯಾವಾಗ ಆಗಿರುವಂತಹ ಘಟನೆ ಇದು? ಈ ಮೂವರನ್ನ ಇದೀಗ ವಶಕ್ಕೆ ಪಡೆದುಕೊಂಡಿದ್ದಾರಾ? ಏನ್ ಕತೆ, ಏನಾಗಿದೆ ಈ ಒಂದು ಪ್ರಕರಣದಲ್ಲಿ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ವಿದ್ಯಾ, ಏನು ಮಂಡ್ಯ ಜಿಲ್ಲೆ ಏನು ಮಂಡ್ಯ ತಾಲೂಕಿನ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆಯನ್ನು ನೋಡ್ತಾ ಹೋಗೋದಾದ್ರೆ ಏನು ಇವತ್ತು ಬೆಳಿಗ್ಗೆ ಆಗಿರುವಂತಹ ಒಂದು ಘಟನೆ ಅದು ಕೂಡ ಏನು ದಾಯಾದಿಗಳ ಕಲಹದಲ್ಲಿ ಈ ಒಂದು ಆಸ್ತಿ ವಿಚಾರಕ್ಕೆ ನಡೆದ ಕಲಹದಲ್ಲಿ ಈಗ ಅಣ್ಣನಿಂದ ತಮ್ಮನ ಕೊಲೆ ಆಗಿರುವಂತದ್ದು. ಏನು ಅಪ್ಪನ ಜೊತೆ ಸೇರಿಕೊಂಡು ತಮ್ಮನ ಚಿಕ್ಕಪ್ಪನೀಗ ಕೊಲೆ ಮಾಡುವಂತಹ ಘಟನೆ ಈಗ ಬೆಳಕಿಗೆ ಬಂದಿರುವಂತದ್ದು. ಮಂಡ್ಯ ತಾಲೂಕಿನ ಮಾಯಪ್ಪನಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಈತನಿಗೆ ಏನು ಕೊಲೆಯಾದ ಯೋಗೇಶ್ ಇದ್ದಾನೆ, ಈತನಿಗೆ ಇನ್ನೇನು ಮದುವೆ ಆಗಿ ಭಾನುವಾರ ಮದುವೆ ಕೂಡ ಇತ್ತು. ಮದುವೆಯಲ್ಲಿ ಅಣ್ಣನ ಹೆಸರು ಹಾಕ್ಸಿದ್ರು ಕೂಡ ಮಾನವೀಯತೆ ತೋರದೆ ಅಣ್ಣನ ಮಕ್ಕಳೀಗ ತಮ್ಮ ಚಿಕ್ಕಪ್ಪರನ್ನ ಮುಗಿಸಿರುವಂತದ್ದು. ಮಾರಕಾಸ್ತ್ರಗಳಿಂದ ಆತನನ್ನ ಕೊಚ್ಚಿ ಇವತ್ತು ಬೆಳಿಗ್ಗೆ ಮನೆಗೆ ಕೊಟ್ಟಿಗೆಯಲ್ಲಿ ಹತ್ಯೆ ಮಾಡಿದ್ದಾರೆ. ಈಗ ಮೂವರು ಕೂಡ ಕೊಲೆಯಾದ ಬಳಿಕ ನಾಪತ್ತೆ ಆಗಿರುವಂತದ್ದು. ಅಣ್ಣನ ಮಕ್ಕಳಾದಂತಹ ಭರತ್ ದರ್ಶನ್ ಹಾಗೂ ಲಿಂಗರಾಜ್ ಇದ್ದಾರೆ. ಇವು 3 ಜನ ಸೇರ್ಕೊಂಡು ಹತ್ಯೆಯನ್ನ ಮಾಡಿದ್ದಾರೆ. ಹತ್ಯೆ ಆದ ಬಳಿಕ ಈಗ ಎಲ್ಲರೂ ಕೂಡ ಪರಾರಿಯಾಗಿದ್ದು ಸದ್ಯಕ್ಕೆ ಈ ಒಂದು ಪ್ರಕರಣವನ್ನ ಮಂಡ್ಯದ ಕೆರಗೋಡು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಸ್ಥಳಕ್ಕೆ ಭೇಟಿ ನೀಡಿ ಈಗ ಪರಿಶೀಲನೆಯನ್ನ ಕೂಡ ಮಾಡ್ತಿರುವಂತದ್ದು. ಏನೀಗ ಈ ಒಂದು ಆಸ್ತಿ ವಿಚಾರದಲ್ಲಿ ನಡೆದಂತ ಈ ಒಂದು ಕಲಹ ಏನಿತ್ತು, ಹಿಂದೇನು ಕೂಡ ಸಾಕಷ್ಟು ಬಾರಿ ಗಲಾಟೆಗಳು ಕೂಡ ಆಗಿತ್ತು. ಇದಾದ ಬಳಿಕ ಶಾಂತಿ ಇದ್ರೂ ಕೂಡ ಎಲ್ಲೊಂದು ಕಡೆ ಬೂದಿ ಮುಚ್ಚಿದ ಕೆಂಡನಿತ್ತು. ಏನೀಗ ಕೊಲೆಯಾದಂತಹ ಯೋಗೇಶ್ ಇದ್ದಾನೆ, ಈತರಿಗೆ ಇನ್ನೇನು ಮದುವೆ ಆಗಿ ಬುಧವಾರ ಅಷ್ಟೇ ಕೂಡ ಆತನ ಮದುವೆ ಆಗ್ಬೇಕಿತ್ತು. ಆದ್ರೆ ಮದುವೆಗೆ ಮುನ್ನವೇ ಈಗ ಅಣ್ಣನ ಮಕ್ಕಳ ಸೇರಿ ಈ ರೀತಿಯಾಗಿ ಚಿಕ್ಕಪ್ಪರ ಕಥೆಯನ್ನು ಮುಗಿಸಿರುವಂತದ್ದು ಒಂದು ರೀತಿಯ ದುರ್ದೈವನೇ ದುರಂತ ಘಟನೆ ಅಂತಾನೆ ಹೇಳ್ಬೋದು ವಿದ್ಯಾ. ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.